ಮಾಧ್ಯಮ ಮಿತ್ರರಿಗೆ, ನಾನು ಈ ಸಿನಿಮಾ ತಂಡಕ್ಕೆ, ಎಲ್ಲ ತಂತ್ರಜ್ಞರಿಗೆ ನಮಸ್ಕಾರಗಳು. ಶಿವಣ್ಣ ಸರ್, ನಿಮ್ಮ ಎದುರುಗಡೆ ಮಾತಾಡ್ತಿರೋದು ಸಿಕ್ಕಾಪಟ್ಟೆ ಖುಷಿ. ಯೂಶಲಿ ಇಲ್ಲಿ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ತುಂಬ ಮಾತಾಡ್ತೀನಿ. ಬಟ್ ಐ ಸ್ವೇರ್ ಆನ್ ಗಾಡ್, ಫಾರ್ ದ ವೆರಿ ಫಸ್ಟ್ ಟೈಮ್ ನನಗೆ ತಲೆನೇ ಓಡ್ತಾ ಇಲ್ಲ. ಐ ಆಮ್ ಟೋಟಲಿ ಬ್ಲ್ಯಾಂಕ್. ಅದು ನನಗೆ ನಿಮ್ಮ ಮನೆತನದ ಮೇಲೆ, ಅಂದರೆ ಅಣ್ಣವರಿಂದ ಹಿಡಿದು ನಮ್ಮ ತಂದೆ ಬೆಳೆಸಿದಂಥ ಪ್ರೀತಿ, ಅದು ಹಾಗೆ ಮುಂದುವರಿತಾ ಹೋಗ್ತಿದೆ. ಹೇಗೆ ರಕ್ತದಿಂದ ರಕ್ತ ನಟನೆ ಅಂತ ಬರುತ್ತೋ ಹಾಗೆ ನಿಮ್ಮ ಮನೆಯವ್ರ ವಿಷಯದಲ್ಲಿ ಅದು ರಕ್ತದಲ್ಲಿರುವಂಥ ಪ್ರೀತಿ, ನಿಮ್ಮ ಬಗ್ಗೆ ಇರುವಂಥ ಅಭಿಮಾನ. ಥ್ಯಾಂಕ್ ಯು ಸೋ ಮಚ್. ನೀವು ಈ ಕಾರ್ಯಕ್ರಮದಲ್ಲಿರೋದು ಒಂದು ಬೆಳಕು ಮೂಡಿದ ಹಾಗೆ, ಒಂದು ಪಾಸಿಟಿವಿಟಿ ಎಲ್ಲ ಕಡೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಮ ಪಕ್ಕ ಕೂರಿಸಿದಂತರೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನಸ್ಸನ್ನು ಇವರಿಬ್ಬರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಥ್ಯಾಂಕ್ ಯು ಸರ್, ನಾಗರಾಜ್ ಸರ್. ಹಾಗೆಯೇ ಚಂದ್ರಮೌಳಿ ಸರ್, ಗೊತ್ತಲ್ಲ, ಅವ್ರು ಮಾತಾಡಬೇಕಾದ್ರೇ ಫುಲ್ ಪಂಚ್ ಹೊಡಿತಾನೆ ಇರ್ತಾರೆ. ಆ್ಯಂಡ್ ರಾಮ್, ನಾನು ನಿಮ್ಗೆ ಹೇಳಿದ್ದೀನಿ, ಈ ಪಾತ್ರಕ್ಕೆ ನಿಮ್ಮಷ್ಟು ಸೂಟಬಲ್, ಐ ಥಿಂಕ್ ನಾನೊಬ್ಳು ಆಡಿಯನ್ನಾಗಿ ಹೇಳ್ತಿದ್ದೀನಿ, ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತೆಲ್ಲ. ತುಂಬ ಚೆನ್ನಾಗಿ ಸೂಟ್ ಆಗಿದ್ದೀರಾ. ತುಂಬ ಒಳ್ಳೇದಾಗಲಿ ರಾಮ್, ನಿಮಗೆ ತುಂಬ ಒಳ್ಳೇದಾಗಲಿ. ಯಾವುದೇ ಸಿನಿಮಾ ಆಗಲಿ ಪ್ರೀತಿ ಸುತ್ತಮುತ್ತ ಬರುವಂಥದ್ದು ಬಹಳ ಆಪ್ತ ಅಂತ ಅನ್ಸುತ್ತೆ. ಯಾಕಂದರೆ ಮನುಷ್ಯ ಹುಟ್ಟಿದಾಗಿಂದನೂ ತಾಯಿ ಪ್ರೀತಿ, ತಂದೆ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಅಣ್ಣ ತಮ್ಮಂದ್ರ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಈ ಥರ ಪ್ರೀತಿ ಸುತ್ತನೇ ನಮ್ಮ ಬದುಕು ಯಾವಾಗಲೂ ಸುತ್ತುವರಿತಾ ಇರುತ್ತೆ. ಅದರಲ್ಲೂ ಮದುವೆ ಆದಮೇಲೆ ಪ್ರೀತಿ ಬೇರೆ ಥರ, ಮದುವೆಗಿಂತ ಮುಂಚೆ ಈ ಥರ ಲವ್ ಸ್ಟೋರಿಗಳಿದೆಯಲ್ಲ, ತುಂಬ ಕ್ಯಾಚ್ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಬದುಕಲ್ಲಿ ತುಂಬ ಹತ್ತಿರ ಅನಿಸುತ್ತೆ. ಅದರಲ್ಲೂ ಈ ಸೈಕ್ ಪ್ರೀತಿಗಳನ್ನ ನೋಡಿದಾಗ ಒಂದು ಏಜಲ್ಲಿ ಏನು ಮಜಾ ಇರುತ್ತಲ್ಲ, ಒಂದು ಹುಡುಗ ನನ್ನಿಂದ ಹಿಂಗೆ ಬಂದರೆ ಅಂತ ಎಲ್ರಿಗೂ ಆಲೋಚನೆ ಬಂದಿರುತ್ತೆ. ಆ ಥರದೊಂದು ಸೈಕ್ ಪ್ರೀತಿ ಇದು. ಸೊ ಅದಕ್ಕೆ ಐಸೈಕ್ಯು ಅಂತಲೇ ಹೇಳ್ಬಿಟ್ಟಿದ್ದಾರೆ. ಸುಮಾರು ದಿನ ಆಗಿತ್ತು ಅನ್ಕೋತೀನಿ ಈ ಥರ ಪಕ್ಕ ಲವ್ ಸ್ಟೋರಿ ಬಂದು. ಬಿಕಾಸ್ ಸ್ವಲ್ಪ ಜಾನರ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿತ್ತು. ಐ ಥಿಂಕ್ ಈ ಸಿನಿಮಾದಿಂದ ಮತ್ತೆ ಲವ್ ಸ್ಟೋರಿ ಕಡೆ ಇಡೀ ಸ್ಯಾಂಡಲ್ವುಡ್ ಮುಖ ಮಾಡೋ ಹಾಗೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವು ಕೂಡ ನಮ್ಮ ಇಡೀ ಚಿತ್ರತಂಡಕ್ಕೆ ವಿ ಸೈಕ್ಯು ಅಂತ ಹೇಳಿ ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಸರ್. ಥ್ಯಾಂಕ್ ಯು ಸರ್.